ನಾನು ನಂಬಿದಂಥ ಒಬ್ಬ ಮ್ಯಾನೇಜರ್ ಮೋಸ ಮಾಡ್ಬಿಟ್ಟ. ಚಿತ್ರರಂಗದಲ್ಲಿ ಯಾರೂ ನನಗೆ ಕೊಟ್ಟಿಲ್ಲ ಅವಾಗ. ಇಷ್ಟೆಲ್ಲ ಇದ್ದರೂ ಸಹ ಯಾರೂ ಸಹಾಯ ಮಾಡಲಿಲ್ಲ ನನಗೆ. ಯಾಕಂದರೆ ಆ ಸಿನಿಮಾಗಳನ್ನ ಅಡ್ವೈಸ್ ಮಾಡ್ತಾ ಇದ್ದೆ ನಾನು. ಆ ಧೂಮಕೇತು ಅಂದರೆ ಬೆಟ್ಟದ ಹುಲಿ ಅಂತೇಳಿ ಈ ಪಿಕ್ಚರ್ಗಳು ಅವಾಗ ಅನೌನ್ಸ್ಮೆಂಟಿಗೆ ಹೋಗ್ತಾ ಇದ್ದೆ ನಾನು. ಅಂಥ ಮಹಾನ್ ವ್ಯಕ್ತಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕಿ ಈ ಮಾತಾಡ್ತಿದ್ದಾರೆ ಅಂದರೆ ಇದೇನು ಕನಸೋ ನೆನೆಸೋ ನನಗೆ ಅಷ್ಟು ಇದಾಗೋಯ್ತು ನನಗೆ. ಇವತ್ತು ಏನು ಇವನು ನಿರ್ದೇಶಕರು ಅವರಿಗೆ ನಾವು ಅಂತ ಯಾರು ಗೊತ್ತಿಲ್ಲ ಅಷ್ಟೊಂದು. ಯಾಕಂದರೆ ನಾವು ಪಾಠ ಮಾಡೋದ್ರಲ್ಲಿ ಹುಟ್ಟಿರಲಿಲ್ಲ. ಈ ನಾಟಕ ಕಂಪನಿ ಕೆಲಸ ಮಾಡ್ತಾ ಇದ್ದಾಗ ಹುಚ್ಚೆದ್ದು ನಾನು ನಾಟಕ ಕಂಪನಿ ಮಾಡಿದೆ. ಯಾಕೆಂದರೆ ದುಡ್ಡು ಓಡಾಡ್ತಾ ಇತ್ತಲ್ಲ ಕೈಯಲ್ಲಿ. ನಾಟಕ ಕಂಪನಿ ಮಾಡಿದೆ. ನಾಟಕ ಕಂಪನಿ ಮಾಡಿ ಹೊಳಲ್ಕೆರೆಯಲ್ಲಿ 100/60 3 ಮನೆ ಕಟ್ಟಿದ್ದೆ. 3 ಮನೆ ಕಟ್ಟಿದೆ. ಮಂಗಳೂರು ಹಂಚು ಮನೆ 3 ಮನೆ ಕಟ್ಟಿದೆ. ನಾನು ಹೊಳಲ್ಕೆರೆ ಬಿಟ್ಟು ಬೆಂಗಳೂರಿಗೆ ಬರಬೇಕಾದ್ರೆ ಆ 3 ಮನೆಯನ್ನ ಮಾರಿ ಬಂದೆ. ಯಾಕೆ ಮಾರಿದೆ ಅಂದರೆ ನಾಟಕ ಕಂಪನಿ ಮಾಡಿ ಲಾಸ್ ಆಗೋದು. ನಾನು ನಂಬಿದಂಥ ಒಬ್ಬ ಮ್ಯಾನೇಜರ್ ಮೋಸ ಮಾಡ್ಬಿಟ್ಟ. ಯಾಕೆ ನಂದು ಇಲ್ಲಿ ಬ್ಯಾಂಕು ಸಿನಿಮಾ ಅಂತ ಓಡಾಡ್ಕೊಂಡಿದ್ದೆ. ಸಮಯ ಸಿಕ್ಕಾಗ ಸಾಯಂಕಾಲ ಹೊತ್ತು ಹೋಗಿ ಅಲ್ಲಿ ಪಾಠ ಮಾಡ್ತಾಯಿದ್ದೆ ನಾಟಕ ಕಂಪನಿಲಿ. ಇದೆಲ್ಲ ಮಾಡ್ತಿದ್ದಾಗ ಅವನು ನನಗೆ ಆಗಿನ ಕಾಲಕ್ಕೆ ಸರ್ 1979-80ರಲ್ಲಿ 80-80ರಲ್ಲಿ 3 ಲಕ್ಷ ರೂಪಾಯಿ ಸಾಲ. 3 ಲಕ್ಷ ಸಾಲ ಆಗ್ಬಿಡುತ್ತೆ ಸರ್. 3 ಲಕ್ಷ ಸಾಲ ಆಗಿ ಬೆಂಗಳೂರಿಗೆ ಬರ್ಬೇಕಾದ್ರೆ ಬಿಡ್ತಾರ ಸಾಲಗಾರರು ಕವ ಅಂತ ತಿಳ್ಕೊಂಡ್ಬಿಟ್ರು. ಏನು ಮಾಡಿದ ಮನೆ ಮಾರ್ಬಿಟ್ಟೆ. ಅದನ್ನು ಮಾರ್ಬಿಟ್ಟೆ ಸರ್. ತಂದೆ ಮನೆಯೂ ಮಾರಿದೆ, ಈ ಮನೆಯೂ ಮಾರಿದೆ. ಈ ಏನು ಮನೆ ಕಟ್ಟಿದ್ದೆ 3 ಮನೆ ಅದನ್ನೆಲ್ಲ ತೊಗೊಂಡು ಸಾಲ ತೀರಿಸ್ಬಿಟ್ಟೆ. ಸಾಲ ತೀರಿಸ್ಬಿಟ್ಟು ನಮ್ಮ ತಂದೆ ಮಾಡಿರೋ ಮನೆನ ಮಾರಿಬಿಟ್ಟು ಬೆಂಗಳೂರಿಗೆ ಬಂದ ಮೇಲೆ ನನ್ನ ಮೊದಲನೇ ಮಗಳ ಮದುವೆ ಮಾಡಿದೆ. ನನಗೆ 3 ಜನ ಹೆಣ್ಮಕ್ಳು, ಜ್ಯೋತಿ, ಪವಿತ್ರ, ಸೋನಾ, ಕೊನೆಯವನು ಗುರುಪ್ರಸಾದ್ ಅಂತ. ಮೊದಲನೇ ಮಗಳ ಮದುವೆ ಮಾಡಿದೆ. ಎಲ್ಲಿ ಆ ಮನೆ ಮಾರಿ ಅದು ನೋಡಿ. ಅಷ್ಟೊಂದು ನಾನು ಸಿನಿಮಾ ಮಾಡಿದ್ದೆ. ನಾನು ಸಿನಿಮಾ ಮಾಡಿದರೂ ಸಹ ನನಗೆ ದುಡ್ಡಿರಲಿಲ್ಲ. ಊಟಕ್ಕೆ ತೊಂದರೆ, ಅದಕ್ಕೆ ತೊಂದರೆ ಇರಲಿಲ್ಲ. ಆದರೆ ಇಂತಹ ದುಡ್ಡು ಅಂತಿರಲಿಲ್ಲ. ಮೊದಲನೇ ಮಗಳ ಮದುವೆ ಆ ಮನೆಯಲ್ಲಿ 60,000 ರೂಪಾಯಿಗೆ ಮಾರಿ ಮಗಳ ಮದುವೆ ಮಾಡಿದೆ. ಸರಿ, ಈ ಸಿನಿಮಾ ಒಳಗೆ 2ನೇ ಮಗಳ ಮದುವೆ ಫಿಕ್ಸ್ ಆಯಿತು. 2ನೇ ಮಗಳ ಮದುವೆ ಫಿಕ್ಸ್ ಆದಾಗಲೂ ನನ್ನ ದುಡ್ಡಿಲ್ಲ. ಏನು ಮಾಡೋದು? ಈ 2ನೇ ಮಗಳ ಮದುವೆ ಮಾಡ್ಬೇಕಾದ್ರೆ ಅವ್ರಿಗೆ ದುಡ್ಡಿಲ್ಲ. ಇದೆ ಕೆಲಸ ಇದೆ. ಅದೇ ಹೇಳೋದಲ್ಲ, 5,000 ಇಡೀ ಪಿಕ್ಚರ್ 5,000 ಕೊಡೋರು, 10,000 ಕೊಡೋರು. ಎಲ್ಲಿ ಆಗ್ತಿತ್ತು ಅದು? ಮಕ್ಕಳು ಫೀಸು ಅದು ಇದು ಅಲ್ಲೇ ಹೋಗ್ತಿತ್ತು. ಕೊನೆಗೆ 2ನೇ ಮಗಳ ಮದುವೆ ಫಿಕ್ಸ್ ಆದಾಗ ನಾನು ಬಂಗಾರಪ್ಪ ಅವ್ರದ್ದು, ಕುಮಾರ್ ಬಂಗಾರಪ್ಪ ಅಂಗೈಲಿ ಅಪ್ಸರಿ ಅಂತ ಪಿಕ್ಚರ್ ಮಾಡ್ತಾಯಿದ್ದೆ. ಪುಣ್ಯಾತ್ಮ, ನಾನು ಇವತ್ತಿಗೂ ಆ ಅಪ್ಪನ ನೆನೆಸ್ಕೊತೀನಿ. ಸರಿ, ಶೂಟಿಂಗ್ ನಡೀತಿತ್ತು. ಪಾಪ ಬೇಜಾರಿಲ್ಲ. ಫಿಕ್ಸ್ ಆಗಿದೆ ಮದುವೆ. 15 ದಿವಸ ಇದೆ ಮದುವೆ. ದುಡ್ಡಿಲ್ಲ, ನಾನು ಒಂದು ಪೈಸಾ ದುಡ್ಡಿಲ್ಲ. ಸೀರೆ ಕೊಡೋದು 5,000 6,000 ಯಾರು ಸಾಗುತ್ತೆ ಮದುವೆ ಅಂದಮೇಲೆ. ಏನು ಮಾಡೋದು ಬಹಳ ಯೋಚನೆ ಮಾಡ್ತಾ ಇದ್ದೆ. ಶೂಟಿಂಗು ಲಂಚ್ ಟೈಮು 2:30 ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ನಡೀತಾ ಇತ್ತು. ಸರಿ, ನಾನೆಲ್ಲ ಕೂತ್ಕೊಂಡು ಊಟ ಮಾಡಿ, ಅಲ್ಲೊಂದು ಕಟ್ಟೆ ಇದೆ, ನೋಡಿರ್ಬೇಕು ನೀವು ಹೋಗಿದ್ರೆ. ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಒಂದು ಆಲ್ಬಮ್ ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತೀವಿ, ಏನು ಮಾಡೋದು. ಇದನ್ನು ಕುಮಾರ್ ಬಂಗಾರಪ್ಪ ನೋಡಿದ್ದಾರೆ. ನೋಡ್ಬಿಟ್ಟು ಸಾಯಂಕಾಲ ಆದಮೇಲೆ ಕರೆಸಿದ್ರು ನನ್ನ ರೂಮಿಗೆ. ಏನು ಭಾಳ ಚಿಂತೆಯಲ್ಲಿದ್ದೀರಲ್ಲ, ಯಾಕೆ ಸಿನಿಮಾ ಕ್ಯಾರೆಕ್ಟರ್ಸ್ ಚೆನ್ನಾಗಿಲ್ವಾ, ಅಥವಾ ನಿಮಗೆ ದುಡ್ಡು ಸಿಗ್ತಾ ಇಲ್ವಾ ಪಿಕ್ಚರಿಂದಲ್ಲಿ, ಏನು ಯಾಕೆ ಬೇಜಾರಲ್ಲಿದ್ದೀರಾ? ನಾನು ನಿಮ್ಮನ್ನು 2-3 ದಿವಸ ನೋಡ್ತಾ ಇದ್ದೀನಿ. ಆಮೇಲೆ ಇರೋ ವಿಷಯ ಹೇಳಿದೆ. ಸರ್, ಮಗಳ ಮದುವೆ ಫಿಕ್ಸ್ ಆಗಿದೆ, ದುಡ್ಡಿಲ್ಲ ನನ್ನ ಹತ್ರ. ಬ್ಯುಸಿ ಇದ್ದೀನಿ, ಆದರೆ ದುಡ್ಡಿಲ್ಲ ಸರ್ ನನ್ನ ಹತ್ರ. ಮಗಳ ಮದುವೆ ಫಿಕ್ಸ್ ಆಗಿದೆ, 15 ದಿವಸ ಇದೆ ಅಂದೆ. ಓಹೋ, ಸರಿ, ಶೂಟಿಂಗ್ ಮುಗೀಲಿ. ಶೂಟಿಂಗ್ ಮುಗಿದ ಮೇಲೆ ಬಂದು ಆಫೀಸ್ನಲ್ಲಿ ನೋಡಿ ನನ್ನ ಅಂದರು. ಸರಿ, ಶೂಟಿಂಗ್ ಮುಗೀತು. ಒಂದು ವಾರ ಇತ್ತು ಶೂಟಿಂಗ್ ಮುಗಿತು. ಎಲ್ಲ ಪ್ಯಾಕಪ್ ಮಾಡಿಕೊಂಡು ಎಲ್ಲ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗ ಸಾಂಗಿಗೆ ಹೋದರು ಬೇರೆ ಟೀಮು. ನಾನು ಬೆಂಗಳೂರಿಗೆ ಬಂದೆ, ಅವರು ಬಂದರು. ಸರಿ, ನಾನು ಫೋನ್ ಮಾಡಿದೆ. ಸರ್ ಬರೋಕ್ಕೆ ಹೇಳಿದ್ರಿ, ಬರಲ್ಲ ಅಂತ. ಬಾಪ್ಪ ಅಂದರು. ಹೋದೆ. ಅವರು ಅವಲೇ ಸಾಂಗಿಗೆ ಹೊರಟಿದ್ರು ಬೇರೆ ಲೊಕೇಶನಿಗೆ. ಹೋದೆ, ಕೂತ್ಕೊಂಡೆ. ಎಲ್ಲ ಅದು ಎಲ್ಲ ಮಾತಾಡಿ ಡ್ರಾದಿಂದ ತೆಗೆದು ಒಂದು ಬಂಡ್ಲು ಕೊಟ್ಟರು.
ತಗೊಳ್ಳಿದ್ದು ನಿಮ್ಮ ಮದುವೆಗೆ ನನ್ನ ಸಹಾಯ, ಚಿಂತೆಯಿಂದಲೇ ಮದುವೆ ಮಾಡಿ ಅಂತ ಹೇಳಿದ್ರು. ನಾನು ಭಾಳ ಚಿತ್ರರಂಗದಲ್ಲಿ ಯಾರೂ ನನಗೆ ಕೊಟ್ಟಿಲ್ಲ ಅವಾಗ. ಇಷ್ಟೆಲ್ಲ ಇದ್ದರೂ ಸಹ ಯಾರೂ ಸಹಾಯ ಮಾಡಲಿಲ್ಲ ನನಗೆ. ಆದರೂ ಕುಮಾರ್ ಬಂಗಾರಪ್ಪ ಕೊಟ್ಟರು. ನಾನೇ ಅಂದ್ಕೊಂಡೆ ಏನೋ ಒಂದು 10,000 15,000 ಇರುತ್ತೆ. ಅವಾಗೆಲ್ಲ 100 ಕಮ್ಮಿ ಅಲ್ವಾ, 500 ಇರಲಿಲ್ಲ ಅವಾಗ. 100 ಇಷ್ಟ ಆಗೋದಿತ್ತು. ಆಯಿತು, ಸರಿ ಬಂದೆ ಮನೆಗೆ ಬಂದು ನಾನು ಅದನ್ನು ಹಂಗೆ ಇಟ್ಟೆ. 15,000 ಇರ್ಬೋದಲ್ಲ ಬಿಡು ಅಂತೇಳಿ ಹಂಗೆ ಇಟ್ಟೆ ಕವರು. ಸರಿ ಮಾರನೇ ದಿವಸ ಕವರ್ ಓಪನ್ ಮಾಡಿದೆ. ಎಷ್ಟಿದೆ ನೋಡ್ತಿದ್ದೆ, 50,000 ರೂಪಾಯಿ. ಆಗಿನ ಕಾಲದಲ್ಲಿ ಲೆಕ್ಕ ಹಾಕಿ ನನಗೆ 50,000 ರೂಪಾಯಿ ಕೊಟ್ಟರು. ನನಗೆ ಭಾಳ ಇದಾಯಿತು. ಇಲ್ಲ ಇದು ತಪ್ಪೇನಾದ್ರು ಕೊಟ್ಬಿಟ್ಟಿದ್ದಾರೆ ನಾವು, ಬೇರೆ ಕವರ್ ಕೊಡೋ ಬದಲು ಈ ಕವರ್ ಕೊಟ್ಬಿಟ್ಟಿದ್ದಾರೆ ನಾವು ಅಂತ ನನಗೆ ಡೌಟ್ ಆಯಿತು. ಪೇಮೆಂಟ್ ಬಂದಿತ್ತು ಆ ಸಿನಿಮಾದ ಆಲ್ರೆಡಿ? ಬಂದಿತ್ತು, ಅದು ಕೊಟ್ಬಿಟ್ಟಿದ್ರು. ಅದು ಪೇಮೆಂಟಲ್ಲಿ ಆಗೋಗ್ಬಿಟ್ಟಿತ್ತು. ಅವ್ರೇನು ಮಾಡೋರು, ಶೂಟಿಂಗ್ ಮುಗಿದ ದಿವಸನೇ ಪೇಮೆಂಟ್ ಶೇರ್ ಮಾಡ್ಬಿಡೋರು. ಆಫೀಸಿಗೆ ಮಾತ್ರ ನನಗೆ ಬರೋಕ್ಕೆ ಹೇಳಿದ್ದೀನಿ ಅಷ್ಟೇ. ಈಗ ಕನ್ಫ್ಯೂಸ್ ಆಗ್ಬಿಡ್ತು. ನಾನೇ ಮಾಡಿದೆ, ಮತ್ತೆ ಫೋನ್ ಮಾಡಿದೆ ಅವ್ರಿಗೆ, ಕುಮಾರ್ ಸರ್ಗೆ. ಸರ್ ಒಂದು ವಿಷಯ ಏನಪ್ಪ, ಸರ್ ನೀವು ಮತ್ತೆ ಏನೋ ಕವರ್ ಕೊಟ್ಬಿಟ್ಟಿದ್ದೀರಾ ಸರ್ ನನ್ನ ಹತ್ರ, ಅದರಲ್ಲಿ 50,000 ರೂಪಾಯಿ ಇದೆ ಸರ್ ಅಂದೆ. ನಿಮ್ಮ ಮಗಳು ಮದುವೆಗೆ ಕೊಟ್ಟಿದ್ದೀರಿ ನಾನು 50,000 ರೂಪಾಯಿ, ಮಗಳು ಮದುವೆ ಮಾಡುವಂದರು. ನನಗೆ ಭಾಳ ಆಶ್ಚರ್ಯ ಆಗೋಯ್ತು ಸರ್. ಏನು ಆವಾಗ ನಾನು ಪಿಕ್ಚರ್ ಪಾಠ ಮಾಡ್ತಾಯಿದ್ದೆ, ಎಂಥ ಆತ್ಮೀಯತೆ ಇರಲಿಲ್ಲ ಬಂಗಾರಪ್ಪ ಹತ್ರ. ಕುಮಾರ್ ಬಂಗಾರಪ್ಪ ಆತ್ಮೀಯತೆ ಇರಲಿಲ್ಲ. ಪಿಕ್ಚರ್ನ ಮಾಡ್ತಿದ್ದೆ, ರೆಮ್ಯುನರೇಷನ್ ಕೊಡ್ತಾಯಿದ್ರು, ಮಾಡ್ತಾಯಿದ್ದೆ, ಹೋಗ್ತಾ ಅಷ್ಟೇ ಹೊರತು ಈ ರೀತಿ ಅವತ್ತಿನಿಂದ ಇವತ್ತಿನವರೆಗೂ ನಾನು ಕುಮಾರ್ ಬಂಗಾರಪ್ಪ ಇದರಲ್ಲೇ ಇದ್ದೀನಿ, ಪರಿಚಯದಲ್ಲೇ ಇದ್ದೀನಿ. ಇವತ್ತಿಗೂ ಎಲ್ಲ ಕಂಡ್ರೆ ನನ್ನನ್ನು ಮಾತಾಡ್ತಾರೆ. ಇವತ್ತು ನಾನು ಅವ್ರ ಮನೆಗೆ ಹೋಗ್ತಾ ಇರ್ತೀನಿ. ಅವ್ರನ್ನ ನೋಡಬೇಕು ಅಂದಾಗ ಅವ್ರ ಮನೆಗೆ ಹೋಗ್ತಾ ಇರ್ತೀನಿ. ಅಲ್ಲಿಂದ ನಮ್ಮದು ಸ್ನೇಹ ಬೆಳೀತು. ಆ ಥರ ಮನುಷ್ಯ ನನಗೆ. ಆ 2ನೇ ಮದುವೆ ಇವತ್ತು ನನ್ನ ಮಗಳು 2ನೇ ಮದುವೆ ನಾನು ಇವತ್ತು. ಆಮೇಲೆ ಮನೆ ಕಟ್ಟಿದೆ. ಈ ಮನೆ ಲೈಟಿಂಗ್ಸ್ ಎಲ್ಲ ಅವ್ರದ್ದು. ಈ ಮನೆ ಕಟ್ಟಿದಾಗ ಲೈಟಿಂಗ್ ಅವ್ರಿಗೆ ಹೇಳಿದೆ, ಏನೇ ಕೆಲಸ ಮಾಡಿದ್ರು ಹೇಳ್ತಿದ್ದೆ ಅವ್ರಿಗೆ. ಮನೆಗೂ ಬಂದಿದ್ರು, ಗೃಹಪ್ರವೇಶ ಬಂದಿದ್ರು. ಸರ್ ಮನೆ ಕಟ್ಟಿದ್ದೀನಿ, ಮಾಮೂಲಿ ಇನ್ವಿಟೇಷನ್ ಕೊಟ್ಟೆ. ಸರ್ ನಾನು ಹೊರಡೋಕೆ ಶುರು ಮಾಡಿದೆ. ಎಲ್ಲ ಎಲೆಕ್ಟ್ರಿಕ್ ಎಲ್ಲ ಆಯ್ತಾ ಅಂದರು. ಇಲ್ಲ ಸರ್ ಆಗಿಲ್ಲ, ಎಲೆಕ್ಟ್ರಿಕ್ ಎಲ್ಲ ಮಾಡಬೇಕು ನೀವು ಅಂದೆ. ಸರಿ, ಎಲೆಕ್ಟ್ರಿಕ್ನ ನಾನು ಕಳಿಸ್ಕೊಡ್ತೀನಿ, ನೀವು ಏನೇನು ಬೇಕೋ ಎಲ್ಲ ಮಾಡಿಸು ಅಂತೇಳಿ. ಈ ಎಲೆಕ್ಟ್ರಿಕ್ ಏನು ಕನೆಕ್ಷನ್ ಕೊಟ್ಟಿದ್ದಾರೆ ಎಲ್ಲ ಬಂಗಾರಪ್ಪ ಅವ್ರದ್ದೆ. ಆ ರೀತಿ ನಾನು ಬೆಳೆದು ಅಲ್ಲಿ ಮದುವೆ ಮಾಡಿದೆ. ಅಲ್ಲಿಂದ ಸ್ವಲ್ಪ ದುಡ್ಡು ಓಡಾಡೋದು ಶುರುವಾಯಿತು. ಎಲ್ಲ ಹೀರೋಗಳ ಜೊತೆ ಪಾಠ ಮಾಡಿದೆ ಸರ್. ಇವತ್ತು ಏನು ಪುನೀತ್ ರಾಜ್ಕುಮಾರ್ ಇರಲ್ಲ, ಅವನಿನ್ನು ಸಣ್ಣ ಹುಡುಗ, ಅವಾಗ ಇಷ್ಟಿದ್ದ, ಅವನ ಜೊತೆನೂ ಪಾಠ ಮಾಡಿದೆ. ಇವತ್ತು ಅವನ ಜೊತೆ ಇಲ್ಲ, ಇವನ ಜೊತೆ ಮಾಡಿದೆ. ಇವತ್ತು ಏನು ಸುದೀಪ್ ಆಗಿರ್ಬೋದು, ಆಮೇಲೆ ಜಗ್ಗೇಶು, ಉಪೇಂದ್ರ, ಗಣೇಶ, ದರ್ಶನ್, ಇವರೆಲ್ಲ ನಾವು ಸಿನಿಮಾ ಮಾಡಬೇಕಾದ್ರೆ ಅವರು ಸಿನಿಮಾ ಅವಕಾಶಕ್ಕಾಗಿ ಕಾಯ್ತಾಯಿದ್ರು. ನಾವು ಹೇಗಾಗ ಕಾಯ್ತಾ ಇದ್ದೀವಿ ಅವಕಾಶಕ್ಕೆ, ಹಾಗೆ ಅವ್ರು ಕಾಯ್ತಾಯಿದ್ರು. ನಾವು ಮಾಡೋ ಪಿಕ್ಚರಲ್ಲಿ ಬಂದು ನಿಂತ್ಕೋತಾ ಇದ್ರು. ಆ ಪಾತ್ರ ಸಣ್ಣ ಪಾತ್ರಗಳು ಮಾಡ್ತಾಯಿದ್ರು. ಈ ಸುದೀಪ್ ಆಗಲಿ, ದರ್ಶನ್ ಆಗಲಿ, ಗಣೇಶ್ ಆಗಲಿ, ಇವರೆಲ್ಲ ಬಂದು ನಿಂತ್ಕೋತಾ ಇದ್ರು. ನಾವು ಮಾಡೋ ಪಿಕ್ಚರಲ್ಲಿ ಸಣ್ಣ ನಾವು ಹೇಗೆ ಮಾಡ್ತಾಯಿದ್ವಿ ಹಾಗೆ ಮಾಡ್ತಾಯಿದ್ವಿ. ಸುದೀಪ್ಗೂ ಹೇಳಿದೆ ನಾನು, ಸುದೀಪ್ ಮೊದಲಿನ ಶ್ರೀಮಂತರು ಬಿಡ್ರಿ ಅವ್ರೆ. ಸುದೀಪ್ ಅವ್ರಿಗೆ ಹೇಳ್ತೀನಿ ನಾನು, ಸರ್ ಒಂದಲ್ಲ ಒಂದು ದಿನ ನೀವು ನಿಜವಾಗ್ಲೂ ಶೈನ್ ಆಗ್ತೀರಾ ಸರ್, ನಿಮ್ಮಲ್ಲಿ ಕೆಪಾಸಿಟಿ ಇದೆ ಅಂತ ಹೇಳಿದೆ. ಅವ್ರು ಮೊದಲನೇ ಪಿಕ್ಚರ್ ನಾನು ಮಾಡಿದ್ದು ತಾಯವ ಅಂತ, ಅಭಯನಾಡು ಪಿಕ್ಚರ್. ಅದೇ ಫಸ್ಟ್ ಹೀರೋ ಹಾಗೆ ಮಾಡಿದ್ದವರು, ನಾನು ಮಾಸ್ಟರ್ ಜೋಡಿ. ಹೇಳಿದೆ ದರ್ಶನ್ ಅವರು ಭಾಳ ಕಷ್ಟಪಟ್ಟಿದ್ದಾರೆ ಬಿಡಿ. ನಿಜವಾಗ್ಲೂ ಅವರ ಜೀವನ ನೆನೆಸ್ಕೊಂಡು ನಿಜವಾಗ್ಲೂ ಭಾಳ ಆಶ್ಚರ್ಯ ಆಗುತ್ತೆ. ಹಾಲ್ ಮಾಡ್ಕೊಂಡಿತ್ತು, ಕೊಡಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿತ್ತು, ಲೈಟ್ ಬಾಯ್ ಆಗಿತ್ತು, ಒಂದೊಂದೇ ಹಂತ ಹತ್ತಿ ಬಂದಿದ್ದಾರೆ. ಅವ್ರಿಗೂ ನಮ್ಮ ಎಲ್ಲರ ಮನೆ ದೋಸೆ ತೂತಲ್ಲಿ ವಿಲನ್ ದರ್ಶನ್. ಪಾಪ ಅವನು ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡೋನು. ಹೀರೋ ಅಲ್ವ, ಕಟ್ಟಮಸ್ತ ಆದ. ನಾನು ಹೇಳ್ದೆ, ನಿಮಗಿನ್ನೂ ವಯಸ್ಸಿದೆ ಕಣ್ರಯ್ಯ, ನಿಮಗಿನ್ನೂ ವಯಸ್ಸಿದೆ, ಈ ವಯಸ್ಸಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಯಾಕೆ ವ್ಯಥೆ ಪಡ್ತೀಯ, ಒಂದಲ್ಲ ಒಂದೊಂದು ನಿನಗೆ ಅವಕಾಶ ಸಿಗುತ್ತೆ, ನೀನು ಹೀರೋ ಆಗ್ತೀಯ ಕಣಯ್ಯ ಅಂತ ಹೇಳಿದೆ. ಗಣೇಶಂದು ನಾನು ಉದಯ ಟಿ ವಿನಲ್ಲಿ ಗಡಿಬಿಡಿ ಅಂತ ಮಾಡ್ತಾಯಿದ್ದೆ, ವಾರಕ್ಕೊಂದ್ಸರಿ. ನಮಸ್ಕಾರ 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 ಮಾಡಿದ್ರೆ ಅದನ್ನು ನಾನು ಮಾಡ್ತಾಯಿದ್ದೆ ವಾರಕ್ಕೊಂದ್ಸರಿ
ಗಡಿಬಿಡಿ ಅಂತೇಳಿ ಮಾಡ್ತಾ ಇದ್ದೆ ಅದನ್ನು ನಾನು 4 ವರ್ಷ ಮಾಡಿದೆ ಉದಯ ಟಿ ವಿನಲ್ಲಿ. ಕೊನೆಗೆ ಗಣೇಶಂದು ಆಫರ್ ಬಂತು. ಆ ಸೆಲ್ವಂ ಕರೆದು ನನಗೆ ಹೇಳಿದ್ರು, ಹುಡುಗ ಏನೋ ಕೆಲಸ ಇಲ್ಲ ಅಂತಿದ್ದಾನೆ, ಚೆನ್ನಾಗಿದ್ದಾನೆ ಹುಡುಗ ಅಭ್ಯರ್ಥಿ, ನೀವು 4 ವರ್ಷ ಮಾಡಿದ್ದೀರಲ್ಲ, ಮುಂದೆ ಅವನು ಮುಂದುವರ್ಸ್ಕೊಂಡು ಹೋಗಿ ಅಂದೆ. ಓಕೆ ಸರ್ ಮಾಡಲಿ, ಏನು ತೊಂದರೆ ಇಲ್ಲ ಅಂತೇಳಿ ಅಲ್ಲಿಂದ ನಾವು ಸ್ಟಾರ್ಟ್ ಆಯಿತು. ನಮಸ್ಕಾರ ಆ ನಮಸ್ಕಾರ ಅವನು ಶೈನಾದ. ನಾನು 860 ಸಿನಿಮಾ ಮಾಡಿದ್ದೀನಿ, ಎಲ್ಲ ಜೊತೆ ಮಾಡಿದ್ದೀನಿ ಸರ್. ಉಮಾಶ್ರೀ, ಆಶಾಲತಾ, ಜಯಂತಿ. ನಾನು ಜಯಂತಿಯವ್ರ ಜೊತೆ ಆ ಪಾಠ ಮಾಡ್ಬೇಕಾದ್ರೆ ನನಗೆ ಭಾಳ ಇದನ್ನಿಸ್ಬಿಡ್ತು. ಸಿನಿಮಾ ಟೆಂಟಲ್ಲಿ ನಾನು ಕೆಲಸ ಮಾಡ್ತಿದ್ದಾಗ ಅವನ್ನೆಲ್ಲ ತೆರೆ ಮೇಲೆ ನೋಡಿ ನಾವು ಏನು ರಂಬೆ, ಊರ್ವಶಿ, ಮೇನಕಾ ಅಂತಿದ್ವಿ. ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರು ಪಾಠ ಮಾಡಿದಾಗ ಎಲ್ಲಿಂದ ಎಲ್ಲಿಗೆ ರಾಜ್ಕುಮಾರ್ ಜೊತೆ ಪಾಠ ಮಾಡ್ಬೇಕಾದ್ರೆ ನನಗೆ ಇನ್ನು ಜೀವನದ ಪಿಕ್ಚರ್ಗಳೇ ಬೇಡ ಅನಿಸ್ಬಿಡ್ತು, ಹಂಗಾಗೋದು. ಅಂತಹ ಮಹಾನ್ ವ್ಯಕ್ತಿ. ಏನು ಆ ಟೈಮ್ನಲ್ಲಿ ಆ ಯಪ್ಪನ ಪಿಕ್ಚರ್ ನೋಡೋಕ್ಕೆ ನಾವು ಹೊಳಲ್ಕೆರೆಯಿಂದ ಚಿತ್ರದುರ್ಗಕ್ಕೆ 30 ಕಿಲೋಮೀಟ್ರು ಸೈಕಲಲ್ಲಿ ಹೋಗ್ತಾ ಇದ್ವಿ ಸರ್. ಫಸ್ಟ್ ಪಿಕ್ಚರ್ ರಿಲೀಸ್ ಆಯಿತು ಅಂದರೆ ಫಸ್ಟ್ ಪಿಕ್ಚರ್ ನೋಡಲೇಬೇಕು. ನಮ್ಮ ಸ್ನೇಹಿತರೆಲ್ಲ ಸೇರಿ 30 ಕಿಲೋಮೀಟ್ರು ಸೈಕಲಲ್ಲಿ ಹೋಗ್ತಾ ಇದ್ವಿ. ರಾತ್ರಿ ಹೊತ್ತು ಬರ್ಬೇಕಾದ್ರೆ ಕರಡಿಗಳ ಕಾಟ, ಅಲ್ಲಿ ಕಡಿಮೆ ಅಂತಿದೆ, ಈ ಕರಡಿ ಮಧ್ಯದಾಗಲಿ ಕೂತ್ಕೊಂಡ್ಬಿಡೋದು ಮಕ್ಕಳನ್ನೆಲ್ಲ ಇಟ್ಕೊಂಡು. ಅಯ್ಯೋ ಏನು ಅದ ಮಕ್ಕಳೇ ನಾವು. ಆ ಬೆಂಕಿ ತೆಂಗಿನ ಗರಿ ಬಿದ್ದಿರ್ತಾರ ಎತ್ಕೊಂಡು ಅದಕ್ಕೆ ಬೆಂಕಿ ಹಚ್ಚಿ ಅದು ಆಡ್ಕೊಂಡು ಹಿಂಗೆ ನಾವು ರಾಜ್ಕುಮಾರ್ ಪಿಕ್ಚರ್ನ ಅಷ್ಟು ಇದು ಮಾಡ್ತಾಯಿದ್ವಿ. ಅವ್ರ ಜೊತೆ ನಾನು ಪಾಠ ಮಾಡ್ಬೇಕಾದ್ರೆ ಈ ಸಾಕು, ಇನ್ನು ಸಿನಿಮಾ ರಂಗನೇ ಸಾಕು ಅಂತ ಅನ್ಸ್ಬಿಡುತ್ತೆ. ಅವೆಲ್ಲ ಒಂದೊಂದು ಸೀನ್ ಮಾಡ್ತಾಯಿದ್ದೆ ಅವಾಗಲೂ. ಅವ್ರ ಜೊತೆ ನಿಂತು ಪಾಠ ಮಾಡಿದಾಗ ಸರ್ ಎಂಥ ವ್ಯಕ್ತಿ ಅಂದರೆ ಸರ್, ಆ ಮನುಷ್ಯ ಬಣ್ಣ ಹಚ್ಕೊಂಡ್ರೇನೇ ಒಂಥರ, ಬಣ್ಣ ಹಚ್ಕೊಳ್ತೇನೋ ಒಂಥರ. ಈಗ ನಾನು ಈ ಪರಶುರಾಮ ಅಂತ ಒಂದು ಪಿಕ್ಚರ್, ಗುರಿ ಅಂತ ಒಂದು ಪಿಕ್ಚರ್ ನಾನು ಮಾಡಿದೆ ನೋಡಿ. ರಾಜ್ಕುಮಾರ್ ಬಗ್ಗೆ ನಾನು ಯಾಕೆ ಎಷ್ಟು ಹೇಳ್ತೀನಿ ಅಂದರೆ, ಎಂಥ ಹೃದಯವಂತ, ಎಲ್ಲರನ್ನೂ ಸಹ ದೊಡ್ಡವರು ಚಿಕ್ಕವರು ಅಂತ ನೋಡೋದಿಲ್ಲ, ಕಲಾವಿದರಂದ್ರೆ ಎಲ್ಲರೂ ಒಂದೇ ಅವ್ರ ದೃಷ್ಟಿಲಿ. ಗುರಿ ಅಂತಕ್ಕಂಥ ಒಂದು ಸಿನಿಮಾ ಮಾಡಿದೆ. ಆ ಗುರಿ ಸಿನಿಮಾ ಮಾಡಿದಾಗ ಶೂಟಿಂಗ್ ಮುಗೀತು, ಲಂಚ್ ಟೈಮ್. ನಮ್ಮದು ರಾಜ್ಕುಮಾರ್ದು ಕೊನೆಯ ಸೀನ್ ಇತ್ತು, ಮುಗಿದ್ವಿ. ಆವಾಗ ಏನಾಯಿತು, ಸೌಂಡ್ ಸರಿ ಬರಲಿಲ್ಲ ಅಂಥೇಳಿ, ಮಾತಾಡೋ ಸೌಂಡ್ ಸರಿ ಬರಲಿಲ್ಲ ಅಂತ ಸೌಂಡ್ ಇಂಜಿನಿಯರ್ ಏನು ಮಾಡಿದ್ರು, ಬಂದು ನೋಡಿ ಸೊ ಅವಾಗಲೇ ನೀವು ಅಣ್ಣ ಮಾತಾಡಿದ್ರಲ್ಲ ಸರಿಯಾಗಿ ಬಂದಿಲ್ಲ, ಅಣ್ಣವ್ರು ಅಲ್ಲಿ ಕೂತಿದ್ದಾರೆ, ಬನ್ನಿ ಅಲ್ಲಿ ಮಾತಾಡಿವ್ರಂತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ನನಗೆ ಎದ್ದೆ. ಅಷ್ಟೊಂದು ಅವ್ರಿಗೆ ಏನು ಅನಿಸಿತ್ತೋ ಏನೋ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೆ ಅಲ್ಲಿಂದನೇ ಕೂಗಿ ಹೇಳ್ತಾಯಿದ್ರು, ಅಲ್ಲೇ ಕೂತ್ಕೊಳ್ಳಿ, ನಾನೇ ಬರ್ತೀನಿ ನಿಮ್ಮ ಹತ್ರ, ನೀವು ಎದ್ದು ಬರಬೇಡಿ ಅಂದರು. ಕಲ್ಲು ಬೆಂಚು ಗೊತ್ತಿರಬೇಕು ನಿಮಗೆ ಸ್ಟುಡಿಯೋದಲ್ಲಿ. ಆ ಕಲ್ಲು ಬೆಂಚ್ ಮೇಲೆ ಕೂತಿದ್ದೆ ನಾನು ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರು ಸರ್. ನನಗೆ ಮೈ ಎಲ್ಲ ನಡುಗೋಯ್ತು ಸರ್. ಪಾಠ ಮಾಡೋದು ಬಿಡಿ, ಪಕ್ಕದಲ್ಲಿ ಬಂದು ಕೂತು ನಾನು ಹೆಗಲ ಮೇಲೆ ಕೈ ಹಾಕಿ ಇಬ್ಬರು ಮಾತಾಡೋಣ ತಗೊಳ್ಳಿ ಅಂದಾಗ ಏನು ನನಗೆ ಆಗ ಆನಂದ. ಯಾಕಂದರೆ ಆ ಸಿನಿಮಾಗಳನ್ನ ಅಡ್ವೈಸ್ ಮಾಡ್ತಾ ಇದ್ದೆ ನಾನು. ಆ ಧೂಮಕೇತು ಅಂದರೆ, ಬೆಟ್ಟದ ಹುಲಿ ಅಂತೇಳಿ ಈ ಪಿಕ್ಚರಲ್ಲಿ ಅವಾಗ ಅನೌನ್ಸ್ಮೆಂಟಿಗೆ ಹೋಗ್ತಾ ಇದ್ದೆ ನಾನು. ಅಂಥ ಮಹಾನ್ ವ್ಯಕ್ತಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ತಿದ್ದಾರೆ ಅಂದರೆ ಇದೇನು ಕನಸೋ ನೆನಸೋ, ನನಗೆ ಅಷ್ಟು ಇದಾಗೋಯ್ತು ನನಗೆ. ಕೊನೆಗೆ ಟಿವಿಂಗ್ ಮಾತಾಡಿ ಹೋದ್ರು. ಅಂಥ ಮಹಾನ್ ವ್ಯಕ್ತಿ. ಆಮೇಲೆ ಈ ಸಿನಿಮಾ ಉಪೇಂದ್ರ ಸಿನಿಮಾ ಒಂದಾಯಿತು, ಹುಷ್ ಅಂತ ಬಂದರು ನಮಗೆ. ಉಪೇಂದ್ರ 3ನೇ ಪಿಕ್ಚರ್ ಅದು. ಅದ್ರ ಮಧ್ಯದಲ್ಲಿ ಅವಳ ಆಪರೇಷನ್ ಅಂತ ಒಂದು ಮಾಡಿದ್ದ 3ನೇ ಪಿಕ್ಚರು ಹುಷ್. ಅದರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಂದು. ಅದು ಅಷ್ಟೇ, ಅದು 100 ಡೇಸ್ ಆಗೋಯ್ತು ಸರ್. ಕುಮಾರ್ ಗೋವಿಂದ್ ಪ್ರೊಡ್ಯೂಸರು. ಅದು 100 ಡೇಸ್ ಆಗೋಯ್ತು. ಅದು 100 ಡೇಸ್. ಆ ಮಧ್ಯದಲ್ಲಿ ನಾನು ಸೀತಾಂಜನೇಯ ಅಂತ ಒಂದು ಪಿಕ್ಚರ್ ಮಾಡಿದೆ. ಎಲ್ಲಿ ಚಿಕ್ಕಮಗಳೂರಲ್ಲಿ ಹುಷ್ ಪಿಕ್ಚರು. ಇದು ಅರಸೀಕೆರೆ ಅಂಬರೀಷ್ ಊರು, ಮಂಡ್ಯ ಹತ್ರ ಇದೆ ಅರಸೀಕೆರೆ. ಅಲ್ಲಿ ಶೂಟಿಂಗು. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರಬೇಕು, ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು. ಈ ಓಡಾಟದಲ್ಲಿ ನನ್ನ ಮಿಸ್ಸಸ್ಸು ಡೆಲಿವರಿ. ಯಾಕೆ ಹೇಳ್ತೀರ ಪಜಿತಿ, ಅಷ್ಟು ಅಂದರೆ ಮನೆ ಕಡೆ ಯೋಚನೆ ಮಾಡೋಷ್ಟು ಪುರ್ಸೊತ್ತಿರಲಿಲ್ಲ ನಮಗೆ. ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ. ಅಲ್ಲಿ ಹುಷ್ ಮುಗಿಸ್ಕೊಳ್ಳೋದು, ರಾತ್ರಿ ಓಡೋದು, ಇಲ್ಲಿ ಬರೋದು, ಇಲ್ಲಿ ಮುಗಿಸ್ಕೊಳ್ಳೋದು, ಇಲ್ಲಿ ಹೋಗೋದು. ಈಗ ಸೀದಾ ಆಂಜನೇಯ ಪಿಕ್ಚರ್ ಮಾಡಿದೆ. ಆ ಪಿಕ್ಚರು ಸಕ್ಸಸ್ ಆಗೋಯ್ತು. ಆಂಜನೇಯ ಪಾತ್ರ ಮಾಡಿದ್ದೆ ನಾನು ಅದರಲ್ಲಿ. ಆ ಪಿಕ್ಚರು ಸಕ್ಸಸ್ ಆಗೋಯ್ತು.
ಆ ಪಿಕ್ಚರ್ ಸಕ್ಸಸ್ ಆಯಿತು. ಅಲ್ಲಿಂದ ಶುರುವಾಯಿತು ಶಬರಿಗಿರಿ ಅಯ್ಯಪ್ಪ ಅದೆಲ್ಲ ಸ್ವಲ್ಪ ಸ್ಟಾರ್ಟ್ ಆಯಿತು ಅನ್ನೋದು. ಒಟ್ಟು 860 ಸಿನಿಮಾದಲ್ಲಿ ಎಲ್ಲ ನಟರು ರಾಜ್ಕುಮಾರ್ಗಿಂತ ಹಿಡಿದು ಇವತ್ತಿನ ಏನು ನಟರಿದ್ದಾರೆ ಎಲ್ಲರ ಜೊತೆ ಪಾಠ ಮಾಡಿದ್ದೀನಿ. ಭಾರತೀಯರ ಜೊತೆ ಪಾಠ ಮಾಡಿದೆ, ಜಯಂತಿಯವ್ರ ಜೊತೆ ಪಾಠ ಮಾಡಿದೆ, ಆರತಿಯವ್ರ ಜೊತೆ ಪಾಠ ಮಾಡಿದೆ, ಜಯಮಾಲವ್ರ ಜೊತೆ ಪಾಠ ಮಾಡಿದೆ. ಇವೆಲ್ಲ ನಾನು ಅಂದ್ಕೊಂಡಾಗ ನಾನು ಅನಿಸುತ್ತೆ, ನಾನು ಸಿನಿಮಾ ಥಿಯೇಟ್ರಲ್ಲಿ ಕೆಲಸ ಮಾಡ್ತಿದ್ದಾಗ ಆ ಬೆಳಕಿನಲ್ಲಿ ಇವ್ರನ್ನೆಲ್ಲ ಪರದೆ ಮೇಲೆ ನೋಡ್ತಾ ಇದ್ದಾಗ ಅವ್ರ ಜೊತೆಯೆಲ್ಲ ನಿಂತ್ಕೊಂಡು ಪಾಠಗಳು ಮಾಡ್ತಾ ಇದ್ದೀನಲ್ಲ, ಅಂದರೆ ಏನು ಭಾಗ್ಯ ನಮ್ಮದು ಅಂತ ನನಗೆ ಭಾಳ ಭಾಳ ಖುಷಿ ಆಗೋಯ್ತು. ಇವತ್ತಿಗೂ ಜಯಂತಿಯವರಾಗಲಿ ವಾರ್ತೆಯವರು ಕಂಡ್ರೆ ಪ್ರೀತಿಯಿಂದ ಮಾತಾಡ್ತಾರೆ. ಉಮಾಶ್ರೀಯವರು, ರೇಖಾದಾಸು, ಇವೆಲ್ಲ ಇಂಥವಂತಲ್ಲ ಸರ್. ಚಿತ್ರರಂಗದಲ್ಲಿ ಯಾರ್ಯಾರು ಎಲ್ಲ ಜನ ಪಾಠ ಮಾಡಿದ್ದೀನಿ ಸರ್. ಇವತ್ತಿನ ಯುವ ನಿರ್ದೇಶಕರು ಮಾತ್ರ ಗೊತ್ತಿಲ್ಲ. ಇವತ್ತಿನ ಏನು ಯುವ ನಿರ್ದೇಶಕರು ಅವರಿಗೆ ನಾವು ಅಂತ ಯಾರು ಗೊತ್ತಿಲ್ಲ ನಮಗೆ. ಯಾಕಂದರೆ ನಾವು ಪಾಠ ಮಾಡೋದ್ರಿಂದ ಹುಟ್ಟಿರಲಿಲ್ಲ, ಈಗೀಗ ಹುಟ್ಟಿ ಎಲ್ಲ ಈಗೀಗ ಬಂದರು. ಹಾಗೆ 860 ಸಿನಿಮಾ ಮಾಡಿದೆ.